ದೇವರಿಗೆ ಮಹಿಮೆ ಉಂಟಾಗಲಿ. ಇಂದಿನ ಸಂದೇಶಕ್ಕಾಗಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ದೇವರ ಸೇವಕರು ಯಾರಾಗಿದ್ದಾರೆ ಎಂಬುದರ ಕುರಿತಾಗಿ ನಾವು ಅನೇಕ ದಿನಗಳಿಂದ ಧ್ಯಾನಿಸ್ತಾ ಬಂದಿದ್ದೇವೆ. ಈ ದಿನ ನಾವು ದೇವರ ಸೇವಕ ದೇವರ ಮಂದೆಯನ್ನ ಕಾಯುವವನಾಗಿದ್ದಾನೆ ಎಂಬುದರ ಕುರಿತಾಗಿ ಧ್ಯಾನಿಸ್ಲಿಕ್ಕಿದ್ದೇವೆ. ಅಂದ್ರೆ ದೇವರ ಸೇವಕ ದೇವರ ಮಂದೆಯನ್ನು ಅವನು ಕಾಯ್ತಕ್ಕಂಥವನು. ದೇವರು ತನ್ನ ಸೇವಕರನ್ನು ಯಾವುದಕ್ಕಾಗಿ ಕರೆದಿದ್ದಾನೆ ಎಂಬುದನ್ನು ನೋಡುವಾಗ ಈಗಾಗಲೇ ನಾವು 6 ಸಂಚಿಕೆಯಲ್ಲಿ 6 ವಿಷಯಗಳನ್ನ ನಾವು ನೋಡಿದ್ದೇವೆ. ದೇವರು ಏನಾಗಿ ತನ್ನ ಸೇವಕರನ್ನ ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ, ನೇಮಿಸಿದ್ದಾನೆ, ದೇವರ ಪ್ರತಿರೂಪವಾಗಿಟ್ಟಿದ್ದಾನೆ, ದೇವರಿಗಾಗಿ ಬಾಯಾಗಿದ್ದಾನೆ, ದೇವರಿಗೋಸ್ಕರ ಜೀವಿಸುವಂಥವನು ದೇವರ ಸೇವಕ ಎಂಬುದಾಗಿ ನಾವು 6 ವಿಷಯಗಳನ್ನು ನೋಡಿದ್ದೇವೆ. ಇವತ್ತು 7ನೇ ವಿಷಯ ಯಾವುದು ಎಂಬುದನ್ನು ನೋಡುವಾಗ ಒಬ್ಬ ದೇವರ ಸೇವಕ ದೇವರ ಮಂದೆಯನ್ನು ಅವನು ಕಾಯುವಾತನಾಗಿದ್ದಾನೆ ಎಂಬುದರ ಕುರಿತಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳಿಕ್ಕಿದ್ದೇವೆ. ಅಂದ್ರೆ ಕರ್ತನು ತನ್ನ ಸೇವಕರನ್ನ ಆದುಕೊಂಡಿರ್ತಕ್ಕಂಥದ್ದು ತನ್ನ ಮಂದೆಯನ್ನ ಕಾಯುವುದಕ್ಕಾಗಿ. ಮಂದೆಯನ್ನ ಕಾಯುವುದು ಅಂದ್ರೆ ಏನು ಹಾಗಾದ್ರೆ ಎಂಬುದಾಗಿ ನೋಡುವಾಗ, ಮಂದೆ ಯಾರು ಎಂಬುದಾಗಿ ನೋಡುವಾಗ ಕರ್ತನ ಮೇಲೆ ನಂಬಿಕೆ ಇಟ್ಟಂಥವರು, ಕರ್ತನ ಸಭೆಗೆ ಬರ್ತಕ್ಕಂಥವ್ರನ್ನ ನೋಡಿಕೊಳ್ಳುವಂತ ಕಾಯುವಂತ ಜವಾಬ್ದಾರಿ ಸಭಾಪಾಲಕನಿಗಿದೆ. ಕರ್ತನ ಮಂದೆ ಅಂದ್ರೆ ಕರ್ತನ ದೇಹಕ್ಕೆ ಸಂಬಂಧಪಟ್ಟಂತ ದೇವ ಜನರಾಗಿದ್ದಾರೆ. ಇವರನ್ನ ಕಾಯುವ ಕೆಲಸ. ಕಾಯುವುದು ಕೆಲಸ ಅಂತಂದ್ರೆ ಅವರಿಗೆ ಬೇಕಾಗಿರುವ ಎಲ್ಲವುಗಳನ್ನ ಕೊಡೋದ್ರ ಮೂಲಕವಾಗಿ, ಅಂದ್ರೆ ಅವರಿಗೆ ಆತ್ಮಿಕವಾಗಿರ್ತಕ್ಕಂಥ ಆಹಾರವನ್ನ ಉಣಬಡಿಸುವುದರ ಮೂಲಕ, ಅವರಿಗೆ ಬರ್ತಕ್ಕಂಥ ಅಪಾಯಗಳಿಂದ ತಪ್ಪಿಸುವುದರ ಮೂಲಕವಾಗಿ ಅವರನ್ನ ರಕ್ಷಿಸ್ತಕ್ಕಂಥದ್ದು ಈ ಕಾವಲುಗಾರನ ಕೆಲಸವಾಗಿದೆ. ಒಬ್ಬ ದೇವರ ಸೇವಕ ಇವತ್ತು ಯಾರಾಗಿದ್ದಾನೆ ಅಂದ್ರೆ ದೇವರ ಸಭೆಯನ್ನ, ದೇವರ ಮಂದೆಯನ್ನು ಕಾಯುವಂತ ಕಾವಲುಗಾರನಾಗಿದ್ದಾನೆ. ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ರಕ್ಷಿಸಬೇಕು. ಹಾಗಾದ್ರೆ ಯಾಕೆ ರಕ್ಷಿಸಬೇಕು, ಯಾಕೆ ಕಾಯ್ಬೇಕು? ದೇವರ ಸಭೆಯನ್ನ, ದೇವರ ಮಂದೆಯನ್ನ, ದೇವ ಜನರನ್ನ ಯಾಕೆ ಕಾಯ್ಬೇಕು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕಾಯ್ಕೊಂಡು ಕೂತಿದ್ದಾನೆ. ಸೈತಾನ್ ಏನ್ ಮಾಡ್ತಾನೆ? ದೇವ ಜನರನ್ನ ಹಾಳು ಮಾಡ್ಲಿಕ್ಕೆ ಆತನ ಏನ್ ಮಾಡ್ತಾನೆ? ಪ್ರತಿದಿನ ಸಿಂಹದೋಪಾದಿಯಲ್ಲಿ ಬಾಯಿ ತಕೊಂಡು ಕುಂತಿದ್ದಾನೆ. ಯಾರನ್ನ ನುಂಗ್ಲಿ ಎಂಬುದಾಗಿ ದಾಹದಿಂದ ಇದ್ದಾನೆ ಸೈತಾನನು. ಯಾಕೆ? ದೇವ ಜನರನ್ನ ಹಾಳು ಮಾಡ್ಲಿಕ್ಕೆ, ಅವರ ಭಕ್ತಿಯನ್ನ ಕೆಡಿಸ್ಲಿಕ್ಕೆ, ಅವರ ನಂಬಿಕೆಯನ್ನ ಕೆಡಿಸ್ಲಿಕ್ಕೆ, ಅವ್ರನ್ನ ಪಾಪದಲ್ಲಿ ಕೆಡವಲಿಕ್ಕೆ ಸೈತಾನ್ ಏನ್ ಮಾಡಿದಾನೆ ಅಂದ್ರೆ ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಕಾಯ್ತಾ ಇದ್ದಾನೆ. ಇವತ್ತು ಕರ್ತನ ಸೇವಕನ ಕೆಲಸ ಆ ಸೈತಾನನ ಬಾಯಿಗೆ ಬೀಳದಂತೆ ಕರ್ತನ ಮಕ್ಕಳನ್ನ ಕಾಯ್ತಕ್ಕಂಥದ್ದು, ಅಂದ್ರೆ ಎಚ್ಚರಿಸ್ತಕ್ಕಂಥದ್ದು. ಸೈತಾನ್ ಯಾವ ರೀತಿ ನಿಮ್ಮನ್ನು ಹಿಡಿಲಿಕ್ಕೆ ಬರ್ತಾನೆ, ನೀವು ಯಾವ ರೀತಿ ಎಚ್ಚರವಾಗಿರ್ಬೇಕು, ನೀವು ಯಾವ ಸ್ಥಳದಲ್ಲಿ ಇರಬೇಕು, ನೀವು ಯಾವ ಸ್ಥಳದಲ್ಲಿ ಇರಬಾರ್ದು, ನಿಮ್ಗೆ ಯಾವ ಸ್ಥಳ ಅಪಾಯ ಆಗಿದೆ ಅಂತಕ್ಕಂಥದ್ದನ್ನ ಸೇವಕ ಏನ್ ಮಾಡ್ತಾನೆ? ಎಚ್ಚರಿಸ್ತಕ್ಕಂಥವನು, ಸುರಕ್ಷಿತವಾದ ಜಾಗವನ್ನು ತೋರಿಸ್ತಕ್ಕಂಥವನು, ಸರಿಯಾದ ಸ್ಥಳದಲ್ಲಿ ಅವ್ರನ್ನ ನಡೆಸ್ತಕ್ಕಂಥವನು ಕರ್ತನ ಕುರುಬ ಯೇಸು ಸ್ವಾಮಿ ಸಸ್ಯ ಆಗಿದ್ದಾನೆ, ದೇವರ ಸೇವಕ ಆಗಿದ್ದಾನೆ. ಪ್ರೇರೆ ಅದರಿಂದ ದೇವರ ಸೇವಕ ಯಾರಂದ್ರೆ ಈ ರೀತಿಯ ತನ್ನ ಸಭೆಯನ್ನ, ಕ್ರಿಸ್ತನ ದೇಹ ಎಂಬ ಸಭೆಯನ್ನ ಕಾಯ್ತಕ್ಕಂಥ ಕಾವಲುಗಾರನಾಗಿದ್ದಾನೆ, ಕಾಯ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಕಾಯ್ಬೇಕು ಅಂದ್ರೆ ದೇವ ಜನರು ಹೇಗೆ ಕಾಪಾಡಬೇಕು ಹಾಗಾದ್ರೆ ಅಂತ ಹೇಳಿ ನಾವು ನೋಡುವಾಗ, ಈ ದಿನಗಳು ಕೆಟ್ಟ ದಿನಗಳಾಗಿದೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಸೈತಾನನ್ ಏನ್ ಮಾಡ್ತಾನಂತೆ? ದೇವದೂತನ ವೇಷ ಹಾಕೊಂಡು ಬರ್ತಾನೆ. ಸೈತಾನನ ಮಕ್ಕಳು ಏನ್ ಮಾಡ್ತಾರೆ? ಅವರು ಸಹ ನೀತಿವಂತರ ವೇಷ ಹಾಕೊಂಡು ಬರ್ತಾರೆ. ಆ ರೀತಿಯಾಗಿ ವೇಷಧಾರಿಗಳು ಬಂದು ಏನ್ ಮಾಡ್ತಾರೆ? ಈ ಭಕ್ತಿಯ ಮಾರ್ಗದಲ್ಲಿರ್ತಕ್ಕಂಥ ಭಕ್ತಿಯನ್ನು ಹಾಳು ಮಾಡ್ತಾರೆ. ದೇವರ ವಾಕ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಉಪದೇಶಗಳನ್ನ ಮಾಡುತ್ತಾ, ಜನರ ನಂಬಿಕೆಯನ್ನ ಕೆಡಿಸುತ್ತಾ, ಅವ್ರನ್ನ ಭಕ್ತಿಹೀನರಾಗಿ ಮಾಡೋದ್ರ ಮೂಲಕವಾಗಿ ಏನ್ ಮಾಡ್ತಾರಂದ್ರೆ ಅನೇಕ ಸುಳ್ಳು ಬೋಧಕರು ಎದ್ಬಿಟ್ಟು ಏನ್ ಮಾಡ್ತಾರೆ? ಅನೇಕರನ್ನ ನಾಶ ಮಾಡ್ತಾರೆ. ಸಾಧ್ಯವಾದರೆ ದೇವರು ಆದುಕೊಂಡಂಥವ್ರನ್ನೂ ಸಹ ಸೈತಾನ್ ಬಿಡೋದಿಲ್ಲ ಎಂಬ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಸೈತಾನ್ ಏನ್ ಮಾಡ್ತಾನೆ? ಆತನು ಅನೇಕ ಉಪಾಯದಿಂದ ದೇವ ಜನರ ನಂಬಿಕೆಯನ್ನ, ಪರಿಶುದ್ಧತೆಯನ್ನ ಹಾಳು ಮಾಡ್ಲಿಕ್ಕೆ ಆತನು ಹೋರಾಡ್ತಕ್ಕಂಥವನಾಗಿರೋದ್ರಿಂದ ದೇವರ ಸೇವಕರು ಏನ್ ಮಾಡ್ತಾರಂತಂದ್ರೆ ಈ ತಪ್ಪಾದ ಬೋಧಕರಿಂದ ಕಾಪಾಡ್ತಕ್ಕಂಥದ್ದು. ಸೈತಾನ್ ಈ ದೇವ ಜನರಿಗೆ ಕೊಡ್ತಕ್ಕಂಥ ಆಶೆಗಳು, ಅನೇಕ ಮೋಹಗಳು, ಅವುಗಳನ್ನ ತೋರಿಸಿ ಸೈತಾನ್ ಅಟ್ರಾಕ್ಷನ್ ಮಾಡುವಾಗ ಕರ್ತನ ಸೇವಕ ಏನ್ ಮಾಡ್ತಾನೆ? ಅದ್ರ ಕುರಿತಾಗಿ ಎಚ್ಚರಿಕೆ ನೀಡ್ತಕ್ಕಂಥವನು ಆಗಿ ಅವರನ್ನು ಅಪಾಯದಿಂದ ತಪ್ಪಿಸ್ತಕ್ಕಂಥವನಾಗಿದ್ದಾನೆ, ಅವ್ರನ್ನ ಕಾಯ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ
ನಾವು ನೋಡ್ತೇವೆ ಪ್ರೇಯರೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ. ಅಂದ್ರೆ ದೇವರ ಸೇವಕರನ್ನು ಯಾವುದಕ್ಕಾಗಿ ದೇವರು ನೇಮಿಸಿದ್ದಾನೆ, ತನ್ನ ಪವಿತ್ರಾತ್ಮನ ಮೂಲಕವಾಗಿ ಸಹಾಯ ಕೊಟ್ಟು ಪವಿತ್ರಾತ್ಮನ ಮೂಲಕ ಅಭಿಷೇಕಿಸಿ ಯಾಕೆ ಇಟ್ಟಿದ್ದಾನೆ ಎಂದು ನೋಡುವಾಗ, ಸಭೆ ಎಂಬ ಹಿಂಡನ್ನ ಕಾಯಲಿಕ್ಕೆ ಮಾತ್ರವಲ್ಲ, ಕುರುಬ ತಾನೂ ಎಚ್ಚರವಾಗಿರಬೇಕು. ಹಾಗೆ ತನಗೆ ಒಪ್ಪಿಸಿರುವ ಮಂದೆಯ ವಿಷಯದಲ್ಲಿ, ಹಿಂಡಿನ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ ಅವನು ಎಚ್ಚರವಾಗಿದ್ದು ಕಾಯಬೇಕು ಎಂಬುದಾಗಿಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 5 ವಚನ 2 ಈ ರೀತಿಯಾಗಿ ನೋಡ್ತಿದ್ದೇವೆ. ನಿಮ್ಮಲ್ಲಿರುವ ದೇವರ ಮಂದೆಯನ್ನ ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ, ನೀಚವಾದ ದ್ರವ್ಯಾಸೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಇಲ್ಲಿ ಪೇತ್ರನು ಪತ್ರಿಕೆ ಬರೆಯೋ ಸಮಯದಲ್ಲಿ ಈ ರೀತಿಯಾಗಿ ಆತನು ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿ, ನಿಮ್ಮಲ್ಲಿರ್ತಕ್ಕಂಥ ದೇವರ ಮಂದೆಯನ್ನು ಕಾಯಿರಿ ಎಂಬುದಾಗಿ. ಅಂದ್ರೆ ದೇವರ ಮಂದೆಯನ್ನ ಕಾಯುವಂತ ಕೆಲಸ ಇವತ್ತು ದೇವರ ಸೇವಕರದಾಗಿದೆ. ಹೇಗೆ ಕಾಯಬೇಕಾಗಿದೆ? ಒಬ್ಬ ಕಾವಲುಗಾರನಾಗಿರ್ತಕ್ಕಂಥ ದೇವರ ಸೇವಕ ಬಲಾತ್ಕಾರದಿಂದಲ್ಲ ಕಾಯಬಾರ್ದು, ಯಾರ್ದು ಒತ್ತಾಯಕ್ಕೋಸ್ಕರವಾಗಿ ಆತನ ಸೇವೆ ಮಾಡ್ತಕ್ಕಂಥವನಲ್ಲ, ಬದಲಾಗಿ ದೇವರ ಚಿತ್ತಾನುಸಾರವಾಗಿ ಇಷ್ಟಪೂರ್ವಕವಾಗಿ ತನ್ನ ಮನಸ್ಸಿನಿಂದ ಕೆಲಸ ಮಾಡಕ್ಕೆ ಕರ್ತನ ಸೇವಕ ಕರೆಯಲ್ಪಟ್ಟಿದ್ದಾನೆ. ಅವನು ಯಾವುದೇ ವಿಧವಾಗಿರ್ತಕ್ಕಂಥ ದ್ರವ್ಯಾಸೆ, ನೀಚ ಲಾಭವನ್ನ ಆಸೆ ಮಾಡದೆ ಸಿದ್ಧ ಮನಸ್ಸಿಂದ, ಪರಿಶುದ್ಧ ಮನಸ್ಸಿನಿಂದ ಕರ್ತನ ಸಭೆಯನ್ನ ಕಾಯ್ತಕ್ಕಂಥ ಕಾವಲುಗಾರನು ದೇವರ ಸೇವಕನಾಗಿದ್ದಾನೆ. ಅದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ದೇವರ ಸೇವಕ ಸಭೆಯ ಮೇಲ್ವಿಚಾರಕನಾಗಿದ್ದಾನೆ. ಅದನ್ನು ಸಭೆಯ ಕಾಯ್ತಕ್ಕಂಥವನು ಹೇಗೆ? ಯಾವ ಒಂದು ನೀಚ ಲಾಭವನ್ನು ಆಸೆ ಪಡದೆ, ಯಾವ ಆದಾಯವನ್ನು ಎದುರು ನೋಡದೆ ಆತನು ಕರ್ತನ ಮಕ್ಕಳನ್ನ ನಡೆಸ್ತಕ್ಕಂಥವನು. ಅವರ ಕ್ಷೇಮಕ್ಕಾಗಿ, ಅವರ ರಕ್ಷಣೆಗೋಸ್ಕರವಾಗಿ ಕಾವಲುಗಾರನ ರೀತಿಯಲ್ಲಿ ಆತನು ಕಾಪಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 16, ಆತನು ತಿರುಗಿ 2ನೇ ಸಾರಿ ಅವನನ್ನ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆಂಬುದನ್ನ ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನ ಕಾಯಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ತನ್ನ ಶಿಷ್ಯನಿಗೆ ನನ್ನ ಮಂದೆಯನ್ನ ಕಾಯಿ ಎಂಬುದಾಗಿ ಸೀಮೋನನಿಗೆ ಹೇಳಿದ್ರು ಕೊಡ್ತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಸೀಮೋನ ಯಾರಾಗಿದ್ದಾನೆ? ಕರ್ತನ ಶಿಷ್ಯ. ಕರ್ತನ ಶಿಷ್ಯ, ದೇವರ ಸೇವಕ. ಆತನ ಏನ್ ಮಾಡ್ಲಿ, ಏನ್ ಜವಾಬ್ದಾರಿ ಕೊಡ್ತಾ ಇದ್ದಾನೆ? ಸ್ವಾಮಿ, ನನ್ನ ಮಂದೆಯನ್ನ ಕಾಯಿ, ನೀನು ನನ್ನ ಕುರಿಗಳನ್ನು ನೀನು ಕಾಯಿ ಎಂಬ ಕೆಲಸವನ್ನ ಇಲ್ಲಿ ಕೊಡದ್ರು ಕುರಿತಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರಿಂದ ಕರೆಯಲ್ಪಟ್ಟಂಥವ್ರು, ದೇವರ ಸೇವಕರು ಏನ್ ಮಾಡ್ಬೇಕಾಗಿದೆ? ಮಂದೆಯನ್ನ ಕಾಯಬೇಕಾಗಿದೆ, ದೇವರ ಕುರಿಗಳನ್ನ ಕಾಯಬೇಕಾಗಿದೆ. ಅದಕ್ಕಾಗಿಯೇ ದೇವರು ಸೇವಕರನ್ನ ಇಟ್ಟಿರ್ತಕ್ಕಂಥವನಾಗಿದ್ದಾನೆ. ಅದರಿಂದ ಕುರಿಗಳು ಏನ್ ಮಾಡ್ಬೇಕಾಗಿದೆ? ಕುರುಬನ ಸ್ವರಕ್ಕೆ ಕಿವಿಗೊಡಬೇಕು. ಯಾವ ಕುರಿ ತನ್ನ ಕುರುಬನ ಸ್ವರ ಕಿವಿಗೊಡ್ತದೋ ಆಗ ಆ ಕುರಿಗಳನ್ನ ಆ ಕುರುಬ ಸರಿಯಾಗಿರ್ತಕ್ಕಂಥ ಹಸಿರುಗಾವಲುಗಳಲ್ಲಿ ತಗ್ಗಿಸ್ಲಿಕ್ಕೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅನೇಕ ಕುರಿಗಳು ಹೇಗಿದೆ? ಅದು ಕುರಿಗಳಾಗಿಲ್ಲ, ಮೇಕೆಯ ರೀತಿಯಲ್ಲಿ ವರ್ತಿಸುತ್ತೆ. ಅದು ಕುರುಬನ ಧ್ವನಿಯನ್ನು ಕೇಳದೆ ತಾನು ಸ್ವೇಚ್ಛಾಚಾರಿಯಾಗಿ ಹೋಗಿ ಅನೇಕ ಅಪಾಯಗಳಿಗೆ ಸಿಕ್ಕೊಂಡು ಅನೇಕ ಸಾರಿ ಪ್ರಾಣಹಾನಿಯನ್ನದು ಮಾಡಿಕೊಳ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ದೇವ ಜನರಾಗಿರ್ತಕ್ಕಂಥ ನಾವು ಕುರುಬನಾಗಿರ್ತಕ್ಕಂಥ ಸೇವಕನನ್ನ ಹಿಂಬಾಲಿಸ್ತಕ್ಕಂಥದ್ದು, ಆತನ ಮಾತನ್ನ, ಆತನ ಸಂದೇಶವನ್ನು ಸರಿಯಾಗಿ ಆಲಿಸಿ ಅದರಂತೆ ನಡೀತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲವಾದರೆ ಏನಾಗ್ತದಂದ್ರೆ ನಾವು ಅನೇಕ ಅಪಾಯಗಳಿಗೆ ಸಿಕ್ಕಾಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಇಬ್ರಿಯ ಪತ್ರಿಕೆಯಿಂದ ಒಂದು ವಚನವನ್ನು ನಾವು ಓದಿಕೊಳ್ಳೋಣ.
ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ ವಚನ 17. ನಿಮ್ಮ ಸಭಾಪಾಲಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನ ಮಾಡುವಂತೆ ನೋಡಿಕೊಳ್ಳಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ವಿಶ್ವಾಸಿಗಳು ಹೇಳ್ತಕ್ಕಂಥ ಮಾತು, ದೇವ ಜನರೇ ನೀವೇನ್ ಮಾಡ್ರಿ, ನಿಮ್ಮ ಸಭಾಪಾಲಕರ ಮಾತನ್ನು ಕೇಳ್ರಿ. ಯಾಕಂದ್ರೆ ನಿಮ್ಮ ಕುರಿತಾಗಿ ಅವರು ಕರ್ತನಿಗೆ ಲೆಕ್ಕ ಒಪ್ಪಿಸ್ತಕ್ಕಂಥವ್ರಾಗಿರೋದ್ರಿಂದ ನಿಮ್ಮ ಸಭಾಪಾಲಕರ ಮಾತುಗಳನ್ನ ಕೇಳ್ರಿ, ಬೇರೆ ಸಭಾಪಾಲಕರ ಮಾತುಗಳನ್ನಲ್ಲ. ನಿಮಗೆ ದೇವರು ಯಾವ ಸೇವಕನನ್ನ ನೇಮಿಸಿದ್ದಾನೋ ನಿಮ್ಮನ್ನ ಕಾಯಲಿಕ್ಕೆ, ನಿಮ್ಮನ್ನ ಸಂರಕ್ಷಿಸಲಿಕ್ಕೆ, ನಿಮ್ಮನ್ನ ಆತ್ಮಿಕವಾಗಿ ಬೆಳೆಸ್ಲಿಕ್ಕೆ ದೇವರು ನಿಮಗೆ ಕೊಟ್ಟಂತ ಸಭಾಪಾಲಕರ ಮಾತನ್ನು ಕೇಳ್ರಿ, ಅವ್ರಿಗೆ ಒಳಗಾಗ್ರಿ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೆ. ಏನ್ ಮಾಡ್ಬೇಕಂತೆ? ಭಕ್ತರು ನಮಗೆ ಕೊಟ್ಟಿರ್ತಕ್ಕಂಥ ಸಭಾಪಾಲಕನ ಮಾತನ್ನು ಕೇಳಬೇಕು, ಮೊದಲನೇದು. ಎರಡನೇದಾಗಿ ಅಧೀನರಾಗ್ರಿ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ. ಯಾಕೆ ನಾವು ಅಧೀನರಾಗ್ಬೇಕು ಪಾಸ್ಟರ್ಗೆ? ಯಾಕೆ ಒಳಗಾಗ್ಬೇಕು, ಅವ್ರ ಮಾತು ಕೇಳ್ಬೇಕು ನಾವು ಅಂತಂದ್ರೆ ವಾಕ್ಯ ಹೇಳ್ತದೆ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ. ಅಂದ್ರೆ ದೇವರು ತನ್ನ ಸೇವಕನಿಗೆ ಒಂದು ದಿನ ಲೆಕ್ಕ ಕೇಳ್ತಾನೆ. ನಾನು ಇಷ್ಟು ಕುರಿಗಳನ್ನ ನಿನಗೆ ವಶಕ್ಕೆ ಕೊಟ್ಟಿದ್ದೆ, ನನಗೆ ಒಪ್ಪಿಸಿದ್ದೆ, ನೀನು ಹೇಗೆ ಅವುಗಳನ್ನ ಪೋಷಿಸಿದಿ, ಅವುಗಳನ್ನ ಹೇಗೆ ನೀನು ಬೆಳೆಸ್ತಿ ಎಂಬುದಾಗಿ ಕರ್ತನ ಏನ್ ಮಾಡ್ತಾನೆ? ತನ್ನ ಸೇವಕರಿಗೆ ಲೆಕ್ಕ ಕೇಳ್ತಕ್ಕಂಥವನಾಗಿದ್ದಾನೆ. ಅದರಿಂದ ಎಲ್ಲ ಭಕ್ತರು ಏನ್ ಮಾಡ್ಬೇಕಾಗಿದೆ? ನಿಮ್ಮ ಸಭಾಪಾಲಕರ ಮಾತನ್ನು ಕೇಳಿ ಅವ್ರಿಗೆ ಅಧೀನರಾಗಿ ನಡೆಯೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಂತಂದ್ರೆ ನಾವು ಆಶೀರ್ವಾದ ಆಗಬೇಕು. ನಮ್ಮ ಸಭಾಪಾಲಕರಿಗೂ ಸಹ ನೆಮ್ಮದಿಯಿಂದಿರುವಂತೆ ದೇವರು ಲೆಕ್ಕ ಕೇಳುವಾಗ ಆ ಸಭಾಪಾಲಕನು ಸಂತೋಷ ಪಡುವ ಹಾಗೆ ಅಂತ ಒಂದು ಪರಿಸ್ಥಿತಿಗಳನ್ನು ನಾವು ಒದಗಿಸ್ತಕ್ಕಂಥವ್ರಾಗಬೇಕು. ಯಾಕಂತಂದ್ರೆ ಮುಂದುವರಿಸಿ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಸಭಾಪಾಲಕರು ವ್ಯಸನದಿಂದ ಇರೋದು, ಚಿಂತೆಯಲ್ಲಿರೋದು, ದುಃಖದಲ್ಲಿರೋದು ನಿಮಗೆ ಒಳ್ಳೆಯದನ್ನ ಉಂಟು ಮಾಡಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಒಬ್ಬ ಸಭಾಪಾಲಕ ವ್ಯಸನದಿಂದಿರ್ತಕ್ಕಂಥದ್ದು ಆ ಸಭಿಕರಿಗೆ ಅದು ಒಳ್ಳೇದಲ್ಲ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವನ್ನು ನಾನು ಮುಂದಿಟ್ಟು ಅನೇಕ ವಿಷಯಗಳನ್ನ ನಾನು ನೋಡಿದೆ. ಸಭಾಪಾಲಕರು ಯಾರ ವಿಷಯದಲ್ಲಿ ನೊಂದಿದಾನೋ ಅವರ ಜೀವಿತಗಳಲ್ಲಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡಿರೋದನ್ನ ನನ್ನ ಜೀವಿತದಲ್ಲಿ ನಾನು ಕಣ್ಣಾರೆ ನೋಡಿದ್ದೇನೆ ಪ್ರೇರ. ಅದರಿಂದ ಯಾರು ದೇವರ ಸೇವಕರಿಗೆ ಆಲಸ್ಯ ಮಾಡ್ತಾರೋ, ಅವ್ರ ಮಾತನ್ನ ಕೇಳಲ್ವೋ, ಸೇವಕ ವ್ಯಸನ ಪಡೋ ರೀತಿಯಲ್ಲಿ ನಡ್ಕೊಂತಾರೋ ಅಂಥವ್ರ ಜೀವನ ಬಹಳ ದುಃಖಕರವಾಗಿರ್ತದೆ. ಅವರು ಕರ್ತನಿಂದ ಬರ್ತಕ್ಕಂಥ ಆಶೀರ್ವಾದಗಳನ್ನು ಕಳ್ಕೊಳ್ತಕ್ಕಂಥವ್ರಾಗಿದ್ದಾರೆ, ರಕ್ಷಣೆಯನ್ನು ಕಳ್ಕೊಳ್ತಕ್ಕಂಥವ್ರಾಗಿದ್ದಾರೆ. ಅದರಿಂದ ಎಲ್ಲ ಭಕ್ತರು ತಮ್ಮ ತಮ್ಮ ಕುರುಬನ ಸ್ವರಕ್ಕೆ ಕಿವಿ ಕೊಡೋದ್ರ ಮೂಲಕವಾಗಿ ಅವ್ರೇನ್ ಮಾಡ್ಬೇಕಾಗಿದೆ ಅಂದ್ರೆ ಕರ್ತನಿಂದ ರಕ್ಷಿಸಲ್ಪಡಬೇಕು, ಕರ್ತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕು ಎಂಬತಕ್ಕಂಥದ್ದು ದೇವರ ಉದ್ದೇಶ ಆಗಿದೆ ಪ್ರೇರೆ. ಅದರಿಂದ ನಿಮ್ಮ ಸಭಾಪಾಲಕರಿಗೆ ಒಳಗಾಗ್ರಿ, ಮಾತು ಕೇಳ್ರಿ, ಅವರು ಸಂತೋಷವಾಗಿರುವಂತೆ ನೋಡ್ಕೊಳ್ರಿ. ಯಾಕೆಂದ್ರೆ ಅವರು ನಿಮ್ಮನ್ನ ಕಾಯುವಂತ ಕೆಲಸವನ್ನ ಕರ್ತನಿಂದ ಹೊಂದಿದ್ದಾರೆ. ಆದ್ದರಿಂದ ನಾವು ನಮ್ಮ ಸಭಾಪಾಲಕರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು, ದೇವರ ಸೇವಕ ಯಾರಾಗಿದ್ದಾನೆ ಎಂಬುದನ್ನು ನೋಡುವಾಗ ನಿಮ್ಮ ಮಂದೆಯನ್ನ ಕಾಯುವಾತನಾಗಿದ್ದಾನೆ ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಈ ಸಂದೇಶವನ್ನು ಕೇಳಿಸಿಕೊಂಡಿರ್ತಕ್ಕಂಥ ಎಲ್ಲ ಭಕ್ತರಿಗಾಗಿ ಸ್ತೋತ್ರ. ಇವರೆಲ್ಲರೂ ತಮ್ಮ ತಮ್ಮ ಸಭಾಪಾಲಕರಿಗೆ ಅಧೀನರಾಗಿ ಜೀವಿಸಕ್ಕೆ, ಅವ್ರ ಮಾತನ್ನು ಕೇಳುವಂತೆ, ಅವರು ಸಂತೋಷವಾಗಿ ಸೇವೆ ಮಾಡ್ಲಿಕ್ಕಾಗುವಂತೆ ಕೃಪೆ ಮಾಡು. ಅವರು ವ್ಯಸನ ಪಡದಂತೆ ಸ್ವಾಮಿ ಇವರು ಜೀವಿಸಬೇಕು. ಆ ರೀತಿಯಾಗಿ ಜೀವಿಸ್ಲಿಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಎಲ್ಲರಿಗೆ ದಯಪಾಲಿಸು. ನಿನ್ನ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಸೇವಕರುಗಳನ್ನ ಆಶೀರ್ವದಿಸು. ಅವರೆಲ್ಲರೂ ಕರ್ತನೆ ನೀವು ಕೊಟ್ಟಂತ ಕೆಲಸವನ್ನ ನಂಬಿಗಸ್ತರಾಗಿ ಮಾಡೋದ್ರ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ, ಬಾಡಿ ಹೋಗದೆ ಎಂಬ ಜಯಮಾಲೆಯನ್ನು ಹೊಂದಿಕೊಳ್ಳಕ್ಕೆ ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿದಿನ ಬರತಕ್ಕಂಥ ಈ ಸಂದೇಶಗಳನ್ನ ಆಲಿಸ್ಲಿಕ್ಕೆ ಇಲ್ಲಿವರೆಗೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕವಾಗಿ ದೇವರ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ.